ಕೆಲವೇ ಕ್ಷಣಗಳಲ್ಲಿ ಶಿಸ್ತು ಸಮಿತಿ ಎದುರು ಯತ್ನಾಳ್ ಹಾಜರಾಗಲಿದ್ದಾರೆ. ಶೋಕಾಸ್ ನೋಟಿಸ್ಗೆ ಉತ್ತರವನ್ನ ನೀಡಲಿದ್ದಾರೆ ಶಾಸಕ ಯತ್ನಾಳ್. ದೆಹಲಿಯಲ್ಲಿ ಓಂ ಪಾಠಕ್ ಭೇಟಿಯಾಗಲಿದ್ದಾರೆ ಯತ್ನಾಳ್. ಕೇಂದ್ರ ಶಿಸ್ತು ಸಮಿತಿ ಅಧ್ಯಕ್ಷರಾಗಿದ್ದಾರೆ ಓಂ ಪಾಠಕ್. ಯತ್ನಾಳ್ ಕೊಡ್ತಾ ಇರುವಂತಹ ಹೇಳಿಕೆ ವಿರುದ್ಧ ಈಗಾಗಲೇ ಬಿಜೆಪಿ ನಾಯಕರೇ ಅಸಮಾಧಾನಗೊಂಡಿದ್ರು. ಅವರ ವಿರುದ್ಧ ಶಿಸ್ತು ಕ್ರಮಕ್ಕೆ ಒತ್ತಾಯವನ್ನ ಮಾಡಿದ್ರು. ಒಂದು ಕಡೆ ಯತ್ನಾಳ್ ಅವರಿಗೆ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿತ್ತು. ಇವತ್ತು ಶೋಕಾಸ್ ನೋಟಿಸ್ಗೆ ಉತ್ತರವನ್ನ ನೀಡಲಿದ್ದಾರೆ ಶಾಸಕ ಯತ್ನಾಳ್. ದೆಹಲಿಯಲ್ಲಿ ಓಂ ಪಾಠಕ್ ಅವರನ್ನ ಭೇಟಿಯಾಗ್ತಾರೆ. ಕೇಂದ್ರ ಶಿಸ್ತು ಸಮಿತಿ ಅಧ್ಯಕ್ಷರಾಗಿರುವಂತಹ ಓಂ ಪಾಠಕ್ಗೆ ಉತ್ತರವನ್ನ ನೀಡಲಿದ್ದಾರೆ ಯತ್ನಾಳ್. ಪಕ್ಷ ವಿರೋಧಿ ಚಟುವಟಿಕೆಯನ್ನ ನಾನು ಮಾಡಿಲ್ಲ, ಒಂದ್ ಕಡೆ ವಕ್ಫ್ ವಿರುದ್ಧ ಹೋರಾಟ ಮಾಡ್ತಿದ್ದೇನೆ, ಪಕ್ಷದ ಅಧ್ಯಕ್ಷರು ವಕ್ಫ್ ಹೋರಾಟಕ್ಕೆ ಮುಂದಾಗಿಲ್ಲ ಅನ್ನುವಂಥ ವಿಚಾರದ ಕುರಿತಂತೆ ಏನು ಬಹಿರಂಗವಾಗಿ ಪಕ್ಷದ ವಿರುದ್ಧ ನಾಯಕರ ವಿರುದ್ಧ ಅಸಮಾಧಾನವನ್ನ ತೋಡ್ಕೊಂಡಿದ್ರು ಯತ್ನಾಳ್ ಅವರು. ಒಂದ್ ಕಡೆ ವಂಶ ರಾಜಕೀಯ ನಡೀತಾ ಇದೆ ಅನ್ನುವಂತಹ ವಿಚಾರ ಆಗಿರ್ಬೋದು, ಭ್ರಷ್ಟಾಚಾರದ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇರುವಂತಹ ಕುರಿತಂತೆ, ಜೊತೆಗೆ ವಿಜೇಂದ್ರ ಅವರಿಂದ ಪಕ್ಷದಲ್ಲಿ ಗುಂಪುಗಾರಿಕೆ ಹೆಚ್ಚಾಗ್ತಿದೆ ಅನ್ನುವಂಥ ಹೇಳಿಕೆಯನ್ನ ಕೊಟ್ಟಿರ್ತಾರೆ. ಕೆಲವರನ್ನ ಕಟ್ಕೊಂಡು ಪಕ್ಷ ಮುನ್ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು. ಹಾಗಾಗಿ ಬೈ ಎಲೆಕ್ಷನ್ ಅಲ್ಲಿ ಸೋತಿದ್ದಾಯ್ತು, ಹಿಂದುತ್ವ ಸಮರ್ಥಿಸಿಕೊಳ್ತಿದ್ದೇವೆ, ಈ ರೀತಿಯ ಅಂದ್ರೆ ಪಕ್ಷ ವಿರೋಧಿ ಅನ್ನುವಂತಹ ಹೇಳಿಕೆಯನ್ನ ನನ್ನ ಮೇಲೆ ಹಾಕ್ತಾ ಇದ್ದಾರೆ ಅನ್ನುವಂಥ ಕುರಿತಂತೆ ಯತ್ನಾಳ್ ಅವರು ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಈ ಎಲ್ಲಾ ಕುರಿತಂತೆ ಪಕ್ಷ ವಿರೋಧಿ ಚಟುವಟಿಕೆಯನ್ನ ನಾನು ಮಾಡಿಲ್ಲ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ರು. ಈಗ ಆ ಕುರಿತಂತೆ ಉತ್ತರವನ್ನ ನೀಡಲಿದ್ದಾರೆ.